ಹಾಯ್ ಹಲೋ ಫ್ರೆಂಡ್ಸ್, ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಂದರೆ 6th ಇಂದ 10th ಗಂಟೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದೆಯೋ ಆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ 6ನೇ ತರಗತಿಯ ಪಾರ್ಟ್ 2 ಅಲ್ಲಿ ಬರುವಂಥ ಉದ್ದ ಜಿಗಿತ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು 6ನೇ ತರಗತಿಯ ಪಠ್ಯಪುಸ್ತಕ ಪಾರ್ಟ್ 1 ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಇದು ಪಾರ್ಟ್ 2 ಆಗಿರ್ತೈತೆ. ಹಾಗೆ ನಾನು ಆ ಥರ ಟೆಕ್ಸ್ಟ್ ಬುಕ್ಲಿರುವಂತಹ ಉದ್ದ ಜಿಗಿತ ಕೂಡ ನಾನು ಅದರ ಮೇಲೆ ಕೂಡ ಕ್ಲಾಸ್ ಮಾಡಿದ್ದೀನಿ. ಅದು ಇದು ಎರಡು ಕಂಬೈನ್ ಮಾಡಿಕೊಂಡು ಓದ್ಕೊಳ್ಳಿ. ಈ ಒಂದು ಉದ್ದ ಜಿಗಿತದಲ್ಲಿ ನಾವು ಜಿಗಿತದ ಗುಂಡಿಯ ಆಕಾರ ಮತ್ತು ಅಳತೆ ತಿಳ್ಕೊತೀವಿ, ರನ್ವೇ ತಿಳ್ಕೊತೀವಿ, ಟೇಕಪ್ ಬೋರ್ಡ್ ತಿಳ್ಕೊತೀವಿ, ಜಿಗಿತದ ಸ್ಪರ್ಧೆಯ ನಿಯಮಗಳು ತಿಳ್ಕೊತೀವಿ, ಜಿಗಿತಗಾರರು ಮಾಡುವಂಥ ಅಕ್ರಮಗಳೇನು, ರಾಜ್ಯ ಮತ್ತು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ದಾಖಲೆಗಳು ಮಾಡಿದ್ದಾರೆ ಇಷ್ಟೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ಈ ಒಂದು ಉದ್ದ ಜಿಗಿತದಲ್ಲಿ ತಿಳ್ಕೊತೀವಿ. ಪ್ರಸ್ತಾವನೆ ಪೀಠಿಗೆ ಇದೆ ನೋಡ್ರಿ. ಮೇಲಾಟಗಳ ಸ್ಪರ್ಧೆಗಳಲ್ಲಿ ಉದ್ದ ಜಿಗಿತವು ಕೂಡ ಬಹಳ ಮುಖ್ಯವಾದಂಥ ಒಂದು ಸ್ಪರ್ಧೆಯಾಗಿದೆ. ಮೇಲಾಟಗಳಿಗೆ ನಾವು ಏನಂತ ಕರಿತೀವಿ, ಎಲ್ಲ ಕ್ರೀಡೆಗಳ ತಂದೆ ಅಂತೇಳಿ ಕರಿತೀವಿ. ಆ ಮೇಲಾಟಗಳಲ್ಲಿ ಜಿಗಿತಗಳು ಬರುತ್ತೆ, ಎಸೆತಗಳು ಬರುತ್ತೆ, ಆಮೇಲೆ ಓಟಗಳು ಬರ್ತವೆ. ಈ ಒಂದು ಎಸೆತಗಳಲ್ಲಿ ಬರುವಂತಹ ಉದ್ದ ಜಿಗಿತ ಏನಾಗಿರ್ತೈತೆ, ಜಿಗಿತಗಳಲ್ಲಿ ಎಸೆತಗಳೆಲ್ಲ ಜಿಗಿತಗಳಲ್ಲಿ ಬರುವಂಥ ಉದ್ದ ಜಿಗಿತ ಒಂದು ಭಾಗ ಆಗಿರ್ತೈತೆ. ಮಕ್ಕಳು ಹೆಚ್ಚು ಇಷ್ಟಪಟ್ಟು ಸುಲಭವಾಗಿ ಜಿಗಿಯುವಂಥ ಸ್ಪರ್ಧೆ ಇದಾಗಿರ್ತೈತೆ. ಈ ಒಂದು ಸ್ಪರ್ಧೆಯು ಮುಖ್ಯವಾಗಿ ಏನನ್ನು ಹೆಚ್ಚಿಸ್ತೈತೆ ಅಂದರೆ ಕ್ರೀಡಾಪಟುವಿನ ವೇಗ, ಕಾಲುಗಳ ಸ್ಫೋಟಕ ಶಕ್ತಿ ಮತ್ತು ನರಸ್ನಾಯುಗಳ ಸಂಯೋಜನೆ ಮೇಲೆ ಏನು ಮಾಡ್ತೈತೆ ಅವಲಂಬನೆ ಆಗಿರ್ತೈತೆ. ಜಿಗಿತದ ಗುಂಡಿಯ ಆಕಾರ ಮತ್ತು ಅಳತೆ ನೋಡ್ರಿ. ಜಿಗಿತದ ಗುಂಡಿಯು ಮೃದುವಾದಂತಹ ಮತ್ತು ಸ್ವಲ್ಪ ಒದ್ದೆಯಾದಂತಹ ಮರಳಿನಿಂದ ಏನು ಮಾಡಬೇಕು, ಈ ಜಿಗಿತದ ಗುಂಡಿಯನ್ನು ತುಂಬಿಸಬೇಕು. ಅದರ ಮಟ್ಟವು ಏನಿರಬೇಕು, ನೆಲದ ಮಟ್ಟಕ್ಕೆ ಇರಬೇಕಂದ್ರೆ ಹೈಟ್ ಹಾಕಂಗಿಲ್ಲ, ನೆಲದ ಮಟ್ಟಕ್ಕೆ ಎಷ್ಟಿರ್ತೈತೆ ಆ ರೀತಿ ಲೆವೆಲ್ಗೆ ಏನು ಮಾಡಬೇಕು, ಆ ಒಂದು ಮರಳನ್ನು ಹಾಕಬೇಕು. ಇದು ಅಂಕಣ ಇದೆ ನೋಡಿರಿ ಉದ್ದ ಜಿಗಿತದ್ದು. ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿರಲಿಲ್ಲ, ಇಲ್ಲಿ ಕಾಣ್ತೇವೆ ಚೆನ್ನಾಗಿ ನೋಡಿರಿ. ಇದಕ್ಕೆ ಏನಂತೀವಿ, ರನ್ವೇ ಅಂತ ಹೇಳಿ ಕರಿತೀವಿ. ರನ್ವೇ ಅಗಲ ಎಷ್ಟಿರ್ತದೆ 1.22 ಮೀಟರ್ ಇರ್ತೈತೆ. ರನ್ವೇ ಎಷ್ಟಿರ್ತೈತೆ ಉದ್ದ ಅಂತ ಕೇಳಿದ್ರೆ ಅದು 40ರಿಂದ 45 ಮೀಟರ್ ಇರ್ತೈತೆ. ಇದು ಜಿಗಿತದ ಗುಂಡಿಯ ಉದ್ದ 9ರಿಂದ 12 ಮೀಟರ್ ಇರ್ತೈತೆ. 9ರಿಂದ 12 ಮೀಟರ್ ಉದ್ದ ಇರ್ತೈತೆ. ಅಗಲ ಎಷ್ಟಿರ್ತಂದರೆ 2.75 ಇಂದ 3 ಮೀಟರ್ ಇರ್ತೈತೆ. ಟೇಕಪ್ ಬೋರ್ಡ್ ಅಂತೀವಿ. ಟೇಕಪ್ ಬೋರ್ಡಿಂದ ಇಲ್ಲಿಗೆ ಎಷ್ಟಿರ್ತೈತೆ ಹಲಿಗೆಗೆ ಅಂತಂದರೆ 1ರಿಂದ 3 ಮೀಟರ್ ಡಿಸ್ಟೆನ್ಸಲ್ಲಿ ಹಾಕಿರ್ತಾರೆ. ಜಿಗಿತದ ಗುಂಡಿಯನ್ನು ತೇವವಾದಂಥ ಮತ್ತು ಮರಳಿನಿಂದ ನೆಲದ ಮಟ್ಟದವರೆಗೂ ತುಂಬಿಸಬೇಕು. ಜಿಗಿತದ ಗುಂಡಿಯ ಅಗಲ ಎಷ್ಟಿರಬೇಕು ಅಂತಂದರೆ ಕನಿಷ್ಠ 2.75 ಮೀಟರ್ ಮತ್ತು ಗರಿಷ್ಠ 3 ಮೀಟರ್ ಇರಬೇಕು. ಜಿಗಿತದ ಗುಂಡಿಯ ಉದ್ದ ಕನಿಷ್ಠ ಎಷ್ಟಿರಬೇಕಂದ್ರೆ 9 ಮೀಟರ್ ಮತ್ತು ಗರಿಷ್ಠ ಎಷ್ಟಿರಬೇಕು 12 ಮೀಟರ್ ಇರಬೇಕು. ಜಿಗಿಯುವ ಗುಂಡಿಯು ಯಾವ ಆಕಾರದಲ್ಲಿ ಇರ್ತೈತಿ ಅಂದರೆ ಅದು ಆಯತಾಕಾರದಲ್ಲಿ ಕಂಡುಬರ್ತೈತೆ. ಹಲಗೆ ಅಥವಾ ಟೇಕಪ್ ಬೋರ್ಡ್ ಅಂತೇಳಿ ಕರಿತೀವಿ. ಟೇಕಪ್ ಬೋರ್ಡ್ ಇದನ್ನು ಮಾಡಿರ್ತಾರೆ ಅಂತೇಳಿ ಕೇಳ್ತಾರೆ. ಅದು ಮರದ ಹಲಗೆಯಿಂದ ಮಾಡಿರ್ತಾರೆ. ಅದು ಆಯತಾಕಾರದಲ್ಲಿ ಇರ್ತೈತೆ. ಇದು ಎಷ್ಟಿರ್ತೈತೆ ಅಂತಂದರೆ 1.22 ಮೀಟರ್ ಉದ್ದ ಇರ್ತೈತೆ, 20 ಸೆಂಟಿಮೀಟ್ರ್ ಅಗಲ ಇರ್ತೈತೆ ಮತ್ತು 10 ಸೆಂಟಿಮೀಟ್ರ್ ದಪ್ಪ ಇರ್ತೈತೆ. ಇದಕ್ಕೆ ಬಿಳಿ ಬಣ್ಣ ಹಚ್ಚಿರ್ತಾರೆ. ಟೇಕಪ್ ಬೋರ್ಡ್ ಇದರ ಈ ಥರ ಅದಕ್ಕೆ ಏನಂತೀವಿ, ಟೇಕಪ್ ಬೋರ್ಡ್ ಅಂತೀವಿ. ಇದ್ರದ್ದು ಉದ್ದ ಎಷ್ಟಿರ್ತೈತೆ, ಉದ್ದ ಅಂದರೆ 1.22 ಮೀಟರ್ ಇರ್ತೈತೆ, 20 ಸೆಂಟಿಮೀಟ್ರ್ ಅಗಲ ಇರ್ತೈತೆ. ಅಗಲ ಎಷ್ಟಿರ್ತಂದರೆ 20 ಸೆಂಟಿಮೀಟ್ರ್ ಇರ್ತೈತೆ, 10 ಸೆಂಟಿಮೀಟ್ರ್ ದಪ್ಪ ಇರ್ತೈತೆ. ಥಿಕ್ನೆಸ್ ಎಷ್ಟಿರ್ತಂದರೆ 10 ಸೆಂಟಿಮೀಟ್ರ್. ಇದಕ್ಕೆ ಯಾವ ಬಣ್ಣ ಹಚ್ಚಿರ್ತಾರೆ ಅಂದರೆ ಬಿಳಿ ಬಣ್ಣ ಹಚ್ಚಿರ್ತಾರೆ. ಈಗ ಓಡುವ ಹಾದಿ ರನ್ವೇ ಅಂಥೇಳಿ ಕರಿತೀವಿ. ಉದ್ದ ಎಷ್ಟಿರ್ತದೆ ರನ್ವೇ ಅಂದರೆ 40ರಿಂದ 45 ಮೀಟರ್ ಉದ್ದ ಇರ್ತೈತೆ. ಅಗಲ ಎಷ್ಟಿರ್ತದೆ ಅಂದರೆ 1.22 ಮೀಟರ್ ಅಗಲ ಇರ್ತೈತೆ. ಓಡುವ ಹಾದಿಯನ್ನು 5 ಸೆಂಟಿಮೀಟರ್ ಅಗಲದ ಗೆರೆಯನ್ನು ಸುಣ್ಣದಿಂದ ಏನು ಮಾಡ್ತಾರೆ, ಗುರುತಿಸ್ತಾರೆ. ಈ ರೀತಿ ಏನು ಮಾಡ್ತಾರೆ, 1 ಸೆಂಟಿಮೀಟರ್ ದಪ್ಪ ಇರುವಂತೆ ಗೆರೆಗಳನ್ನು ಹಾಕಿರ್ತಾರೆ. ಈಗ ಸ್ಪರ್ಧೆಯ ಮೂಲ ನಿಯಮಗಳು ಹೇಗೆ ಆಡಬೇಕು ಅಂತ ಹೇಳಿ ನೋಡಿರಿ. ಕ್ರೀಡಾಪಟುವು ಹಲಗೆಯ ಮುಂಭಾಗದಲ್ಲಿ ಹಾಕಿದ ಗೆರೆಯನ್ನು ತುಳಿದು ಹಾರುವಂತಿಲ್ಲ, ಅದು ತುಳಿಯೋಂಗಿಲ್ಲ. ಕ್ರೀಡಾಪಟುವು ಹಲಗೆಯನ್ನು ದಾಟಿ ಮುಂದೆ ಓಡುವಂತಿಲ್ಲ, ಅದು ಹಲಗೆ ದಾಟ್ಕೊಂಡು ಟೇಕಪ್ ಬೋರ್ಡ್ ತರ್ಕೊಂಡು ಮುಂದೆ ಹೋಗುವಂತಿಲ್ಲ. ಪ್ರತಿ ಕ್ರೀಡಾಪಟುವಿಗೆ ಎಷ್ಟು ಪ್ರಯತ್ನಗಳು ಕೊಡ್ತಾರೆ ಅಂದರೆ 3 ಯತ್ನಗಳನ್ನು ಕೊಡ್ತಾರೆ.
8ಕ್ಕಿಂತ ಜಾಸ್ತಿ ಇದ್ದರೆ ಎಲ್ಲರಿಗೆ 3 ಕೊಟ್ಟು ಅಲ್ಲೇನು ಮಾಡ್ತಾರೆ ಬೆಸ್ಟ್ ಆಫ್ 8 ತೆಗಿತಾರೆ. ಅವ್ರಿಗೆ ಮತ್ತೆ 8 ಇದು 3 ಕೊಡ್ತಾರೆ ಚಾನ್ಸು. ಏನಾದರೆ 8ಕ್ಕಿಂತ ಕಡಿಮೆ ಇದ್ದರೆ ಅಲ್ಲಿ ಒಬ್ಬೊಬ್ಬರಿಗೆ ಎಷ್ಟು ಕೊಡ್ತಾರೆ 6 ಚಾನ್ಸ್ ಕೊಡ್ತಾರೆ. ಇಲ್ಲಿ ಸ್ಪರ್ಧೆಯು ಜಿಗಿತದ ಗುಂಡಿಯನ್ನು ಇಳಿದ ನಂತರ ಟೇಕ್ ಆಫ್ ಬೋರ್ಡ್ಗೆ ಸಮೀಪದಲ್ಲಿರುವ ದೇಹದ ಭಾಗದಿಂದ ಉಂಟಾಗಿರುವ ಗುರುತಿನಿಂದ ಏನು ಮಾಡ್ತಾರೆ ಅಳತೆಯನ್ನು ತೆಗೆದುಕೊಳ್ತಾರೆ. ಇದನ್ನು ಏನು ಮಾಡಬೇಕು, ಮುಂದೆ ಕೈ ಊರಿ ಜಿಗಿಬೇಕು. ಹಿಂದೆ ನೀವೇನಾದರೂ ಕೈ ಊರಿದ್ರೆ ಹಿಂದಿಂದೆ ಮೆಜರ್ಮೆಂಟ್ ತಗೊಳ್ತಾರೆ. ಹಾಗಾಗಿ ಮುಂದೆ ಊರಬೇಕು. ಕ್ರೀಡಾಧಿಕಾರಿಯು ಕರೆ ನೀಡಿದ 90 ಸೆಕೆಂಡ್ಗಳ ಒಳಗೆ ಜಿಗಿಯಲು ಏನು ಮಾಡಬೇಕು, ಓಟವನ್ನು ಪ್ರಾರಂಭಿಸಬೇಕು. ಅಲ್ಲಿ 60 ಸೆಕೆಂಡ್ಸ್ ಅಂತ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ವಿ. ಇಲ್ಲಿ ಎಷ್ಟಿದೆ 90 ಸೆಕೆಂಡ್ಸ್. ಇದು ಏನು ಮಾಡ್ಕೋಬೇಕು, ನೀವು ತಿದ್ದುಪಡಿ ಮಾಡ್ಕೋಬೇಕು. ಅಕ್ರಮಗಳು ಯಾವ ಟೈಮ್ನಲ್ಲಿ ಅಕ್ರಮಗಳಾಗ್ತವೆ ಅಂತ ನೋಡಿ. ಸ್ಪರ್ಧೆಯು ಟೇಕ್ ಆಫ್ ಹಲಗೆಯ ಮುಂಭಾಗದ ಗೆರೆಯನ್ನು ಏನಾದರೂ ಸ್ಪರ್ಶನೆ ಮಾಡಿದರೆ ಅದೇನಂತ ತಪ್ಪು ಅಂತೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಕ್ರೀಡಾಧಿಕಾರಿ ಕರೆ ನೀಡಿದ ತಕ್ಷಣ ನಿಗದಿತ ವೇಳೆಯಲ್ಲಿ ತನ್ನ ಅವಕಾಶ ಏನಾದರೂ ಉಪಯೋಗಿಸದಿದ್ದರೆ ಅದನ್ನು ತಪ್ಪು ಅಂತೇಳಿ ಪರಿಗಣಿಸಿ ಬೇರೆ ಸ್ಪರ್ಧೆಗೆ ಏನು ಮಾಡ್ತೀವಿ, ಅವಕಾಶವನ್ನು ಕೊಡ್ತೀವಿ. ಅವು ಕೂಡ ಏನಾಗ್ತದೆ, ಫಾಲೋ ಆಗ್ತೈತೆ. ಸ್ಪರ್ಧೆಯು ಜಿಗಿದ ನಂತರ ತಾನು ಜಿಗಿದ ದಾರಿಯಲ್ಲಿಯೇ ಮರಳಿದರೆ ಅದು ಕೂಡ ತಪ್ಪು. ಸೈಡಿಂದ ಹೋಗಬೇಕು. ಅದೇ ರನ್ವೇಯಲ್ಲಿ ಹೋದರೆ ಅದು ತಪ್ಪಾಗಿರ್ತೈತಿ. ಪುರುಷರ ವಿಭಾಗದ ಅಂತಾರಾಷ್ಟ್ರೀಯ ದಾಖಲೆಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುರುಷರು ಯಾವ್ಯಾವ ದಾಖಲೆ ಮಾಡಿದ್ದಾರೆ ನೋಡಿ. 1991ರಲ್ಲಿ ಯುನೈಟೆಡ್ ಸ್ಟೇಟ್ನ ಮೈಕ್ ಪೋವೆಲ್, ಇದು ಅಲ್ಲಿ ಇತ್ತು. ಪುರುಷರ ವಿಭಾಗದಲ್ಲಿ ಎಷ್ಟು ಮಾಡಿದರೆ ನೀನು 8.95 ಮೀಟರ್ ದೂರವನ್ನು ಜಿಗಿದು ದಾಖಲೆಯನ್ನು ಮಾಡಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಇವರು ಯಾವ ದೇಶದವರು, ಯುನೈಟೆಡ್ ಸ್ಟೇಟ್ ಅಂದರೆ ಅಮೇರಿಕಾದ ದೇಶದವರು. ಮಹಿಳೆಯರ ವಿಭಾಗದಲ್ಲಿ ಯಾರು ಮಾಡಿದ್ದಾರೆ, ರಷ್ಯಾದ ಗೆಲಿನಾ ಚಿಸ್ವಿಯಾ ಕೋವಾ ಅವರು ಮಾಡಿರ್ತಾರೆ. ಇವರು ಎಷ್ಟು ಜಿಗಿತಾರೆ ಅಂದರೆ 7.52 ಮೀಟರ್ ದೂರವನ್ನು ಜಿಗಿತಾರೆ. ಪುರುಷರ ವಿಭಾಗದಲ್ಲಿ ಈಗ ರಾಷ್ಟ್ರೀಯ ಮಟ್ಟ, ಅದು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಅಂಕಿತಾ ಶರ್ಮಾ ಇವರೇನು ಮಾಡ್ತಾರೆ 8.19 ಮೀಟರ್ ದೂರವನ್ನು ಜಿಗಿದು ದಾಖಲೆ ಮಾಡ್ತಾರೆ. ಮಹಿಳೆಯರ ವಿಭಾಗದಲ್ಲಿ ಅಂಜುಬಾವಿ ಜಾರ್ಜ್ ಅವರು 6.83 ಮೀಟರ್ ಜಿಗಿದು ದೂರವನ್ನು ಏನು ಮಾಡ್ತಾರೆ, ಜಿಗಿದು ದಾಖಲೆಯನ್ನು ಮಾಡ್ತಾರೆ. ಈಗ ರಾಜ್ಯ ಮಟ್ಟದಲ್ಲಿ ಮಾಡುತ್ತಿದ್ದಂಥ ದಾಖಲೆಗಳು. ಪುರುಷ ಎಷ್ಟು ಮಾಡ್ತಾನೆ ಅಂದರೆ ಸಿ ಕುಂಜುಮನ್ ಅವರು 7.86 ಮೀಟರ್ ದೂರ ಜಿಗಿದು ಪುರುಷರ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದರೆ, ಮಹಿಳೆಯರ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿ ಪ್ರೇಮಳ ಅವರು 6.52 ಮೀಟರ್ ಜಿಗಿದು ಅವ್ರೇನು ಮಾಡ್ತಾರೆ, ಅವರು ಕೂಡ ಸಾಧನೆಯನ್ನು ಮಾಡ್ತಾರೆ. ಈಗ ಅಭ್ಯಾಸ ಪ್ರಶ್ನೆಗಳು, ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಬಿಟ್ಟ ಸ್ಥಳವನ್ನು ತುಂಬಿರಿ ಅಂಥೇಳಿ. ಟೇಕ್ ಆಫ್ ಹಲಗೆಯ ಅಗಲ ಎಷ್ಟಿರ್ತೈತೆ, ಟೇಕ್ ಆಫ್ ಬೋರ್ಡ್ನ ಹಲಗೆ ಅದರದ್ದು ಅಗಲ ಎಷ್ಟಿರ್ತದೆ ಅಂದರೆ 1.22 ಮೀಟರ್ ಇರ್ತೈತೆ. 1.22 ಮೀಟರ್ ಏನಿರ್ತದೆ ಅದು ಉದ್ದ ಇರ್ತೈತೆ. ಅಗಲ ಎಷ್ಟಿರ್ತೈತೆ 20 ಸೆಂಟಿಮೀಟರ್ ಇರ್ತೈತೆ. ದಪ್ಪ ಕೇಳಿದರೆ 10 ಸೆಂಟಿಮೀಟರ್ ನೋಡಿದ್ವಿ. ಉದ್ದ ಬಂದರೆ 1.22, ಅಗಲ ಬಂದರೆ 20 ಸೆಂಟಿಮೀಟರ್. ಜಿಗಿತದ ಗುಂಡಿಯ ಡ್ಯಾಶ್ ಅಗಲ ಇರ್ತದೆ. ಜಿಗಿತದ ಗುಂಡಿಯ ಅಗಲ ಎಷ್ಟಿರ್ತೈತೆ ಅಂತಂದರೆ 2.75 ಮೀಟರಿಂದ 3 ಮೀಟರ್ ಅಗಲ ಇರ್ತೈತೆ. ಅಂಜುಬಾಬಿ ಜಾರ್ಜ್ ಅವರ ರಾಷ್ಟ್ರೀಯ ದಾಖಲೆ ಎಷ್ಟು ಅಂದರೆ ನೋಡಿರಿ, ಅಂಜುಬಾಬಿ ಜಾರ್ಜ್ ಅವರು ಎಷ್ಟು ಮಾಡಿದ್ದಾರೆ 6.83 ಮೀಟರ್ ದೂರ ಜಿಗಿತ ದಾಖಲೆಯನ್ನು ಮಾಡ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜಿಗಿತದ ಗುಂಡಿ ಯಾವ ಆಕಾರದಾಗ ಇರ್ತದೆ ಅಂದರೆ ಅದು ಆಯತ ಆಕಾರದಲ್ಲಿ ಇರ್ತದೆ. ಓಡುವ ಹಾದಿಯನ್ನು ಉದ್ದ ಅಗಲ ತಿಳಿಸಿದರೆ ಓಡುವುದರನ್ನು ಎಷ್ಟಿರ್ತೈತೆ 40ರಿಂದ 45 ಮೀಟರ್ ಉದ್ದ ಇರ್ತೈತೆ. ಅಗಲ ಬಂದ್ಬಿಟ್ಟು 1.22 ಮೀಟರ್ ಇರ್ತೈತೆ. ಜಿಗಿತದ ಅದಾಯ್ತಲ್ಲ. ಹಲಗೆಯ ರಚನೆಯ ಬಗ್ಗೆ ಬರೆಯಿರಿ. ಹಲಗೆ ಯಾವ ರೀತಿ ರಚನೆ ಮಾಡ್ತಾರೆ, ಹಲಗೆ ಟೇಕ್ ಆಫ್ ಬೋರ್ಡ್ ಹಲಗೆ ಅದರದ್ದು ಉದ್ದ ಎಷ್ಟಿರ್ತೈತೆ 1.22 ಮೀಟರ್ ಇರ್ತೈತೆ. ಅಗಲ ಬಂದ್ಬಿಟ್ಟು 20 ಸೆಂಟಿಮೀಟರ್ ಇರ್ತೈತೆ. ದಪ್ಪ ಬಂದ್ಬಿಟ್ಟು 10 ಸೆಂಟಿಮೀಟರ್ ಇರ್ತೈತೆ. ಇದು ಜಿಗಿತದ ಗುಂಡಿಯಿಂದ ಟೇಕ್ ಆಫ್ಗೆ ಎಷ್ಟು ದೂರ ಇರ್ತದೆ ಅಂದರೆ ಅದು 1ರಿಂದ 3 ಮೀಟರ್ ಇರ್ತೈತೆ. ಇದು ಟೇಕ್ ಆಫ್ ಬೋರ್ಡ್ ಹಲಗೆ ಇದರಿಂದ ಮಾಡಿರ್ತಾರೆ ಅಂದರೆ ಅದು ಮರದಿಂದ ಮಾಡಿರ್ತಾರೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಉದ್ದ ಜಿಗಿತದ ಮೂಲ ನಿಯಮಗಳನ್ನು ತಿಳಿಸಿ. ಮೂಲ ನಿಯಮಗಳಿದಾವೆ ಎಲ್ಲತ್ತಾಗಿ ಬರ್ಕೊಳ್ಳಿ, ನೋಟ್ಸ್ ಮಾಡಿಕೊಡ್ರಿ. ಉದ್ದ ಜಿಗಿತದ ಅಕ್ರಮಗಳು, ಏನೇನು ಅಕ್ರಮಗಳು, ಯಾವ ಟೈಮಲ್ಲಿ ಅಕ್ರಮಗಳಾಗ್ತವೆ ಅದು ಕೂಡ ಇದೆ, ಅದನ್ನು ಕೂಡ ಬರ್ಕೊಳ್ಳಿ. ಜಿಗಿತದ ಗುಂಡಿಯ ಅಂಕಣವನ್ನು ಬರೆದು ಅದರ ಅಳತೆಯನ್ನು ಗುರುತಿಸಿ. ಮೆಜರ್ಮೆಂಟ್ ಕೂಡ ಇದೆ ಡೀಟೇಲ್ಸ್ ಆಗಿ, ಅದನ್ನು ಕೂಡ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಈ ಥರ ನೋಟ್ಸ್ ಮಾಡ್ಕೊಳ್ಳಿ. ಇವೆಲ್ಲ ನಿಮಗೇನಾಗುತ್ತೆ, ನಿಮ್ಮ ಡಿಸ್ಕ್ರಿಪ್ಟಿಗೆ ಹೆಲ್ಪ್ ಆಗ್ತೈತೆ. ಡಿಸ್ಕ್ರಿಪ್ಟಿವ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಾನೆಲ್ಲ ಫುಲ್ಲು ಒಂದು ಕಡೆ ನೋಟ್ಸ್ ಮಾಡಿಕೊಂಡು ಆಮೇಲೆ ನಿಮ್ಗೇನು ಮಾಡ್ತೀನಿ ಅದು ಮಾಡ್ತಾ ಹೋಗ್ತೀನಿ. ಅದಕ್ಕೇನೋ ಟೈಮ್ ಬೇಕು, PDF ಮಾಡಬೇಕು. ಹಾಗಾಗಿ ಸ್ವಲ್ಪ ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.